ಇಲ್ಲಿ SSP ಸ್ಕಾಲರ್ಶಿಪ್ ಕಡೆಯಿಂದ ಲೇಟೆಸ್ಟ್ ಆಗಿ 3 ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ. ಅದರಲ್ಲಿ ಒಂದು ಅಪ್ಡೇಟ್ ಬಂದ್ಬಿಟ್ಟು ತುಂಬಾ ಇಂಪಾರ್ಟೆಂಟು. ಅದಕ್ಕೋಸ್ಕರ ಎಲ್ಲರೂ ಕೂಡ ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆಂದರೆ ಕೂಡ ಒಂದೇ ಒಂದು ಲೈಕು ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ನ ನೀಡ್ತಾ ಇರಬಹುದಾಗಿರುತ್ತೆ. ಇಲ್ಲಿ ನಿಮಗೆ ಮೊದಲೇ ಹೇಳ್ತಾ ಇದ್ದೀನಿ, ಈ ಒಂದು ವಿಡಿಯೋ ನಿಮಗೆ ಕ್ಲಿಯರಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಜಸ್ಟ್ ಇನ್ 2 ಮಿನಿಟ್ಸ್ ರಿಮೈನಿಂಗ್ ಇದೆ ಅಷ್ಟೇ ವಿಡಿಯೋ. ಇಲ್ಲಿ ಮೊದಲೇ ಅಪ್ಡೇಟ್ ಏನಪ್ಪ ಅಂದರೆ, ಇಲ್ಲಿ ಸಾಕಷ್ಟು ಜನ ಆಗಲೇ ಕಮೆಂಟ್ ಆಗ್ತಾ ಇದ್ದೀರಾ, ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಾ ಇರ, ನಿಮ್ಮ ಡೌಟ್ಗಳನ್ನ ಕೇಳ್ತಾ ಇರ. ಇಲ್ಲಿ SSP ಸ್ಕಾಲರ್ಶಿಪ್ಸ್ನ ಇವಾಗ ಹೋಗಿ ಸ್ಟೇಟಸ್ನ ಚೆಕ್ ಮಾಡಿದ್ರೆ ನಿಮಗೆ ಅಲ್ಲಿ ಏನಾಗ್ತಿದೆ ಅಂದರೆ, ಅಮೌಂಟ್ ಯಾರಿಗೆ ಬಂದಿರಲಿಲ್ಲ ಹೋದ ವರ್ಷದ್ದು ಅವ್ರಿಗೆ ಪೆಂಡಿಂಗ್ ಅಂತ ತೋರಿಸಿದ್ದು ಇವಾಗ ರಿಜೆಕ್ಟೆಡ್ ಅಂತ ತೋರಿಸಿದೆ. ಯಾಕೆಂದರೆ ಡ್ಯೂ ಟು ಫೈನಾನ್ಷಿಯಲ್ ಇಯರ್ ಫೇಲ್ಡ್ ಅಂತ ಬರ್ತಿದೆ. ಇದರಿಂದ ನೀವು ಯಾರು ಕೂಡ ಗಾಬರಿ ಪಡೋ ಅಗತ್ಯ ಇಲ್ಲ. ಇದೇನಂದರೆ, ಇಲ್ಲಿ SSP ಸ್ಕಾಲರ್ಶಿಪ್ ಅವರು ನಿಮಗೆ ಕರೆಕ್ಟಾಗಿ ಅಮೌಂಟ್ನ ರಿಲೀಸ್ ಮಾಡಿಲ್ಲ ಮಾರ್ಚ್ 31 ಒಳಗಡೆ. ಅದಕ್ಕೋಸ್ಕರ ಈ ರೀತಿ ಬಂದಿದೆ. ಏನಂದರೆ ಮಾರ್ಚ್ 31 ಏನಾಗುತ್ತಲ್ಲ, ಅದು ಫೈನಾನ್ಷಿಯಲ್ ಇಯರ್ ಎಂಡ್ ಆಗುತ್ತೆ. ಇವಾಗ ನಿಮಗೆ ಇಯರ್ ಎಂಡ್ ಬಂದ್ಬಿಟ್ಟು ಡಿಸೆಂಬರ್ 31 ಆದರೆ ಫೈನಾನ್ಷಿಯಲ್ ಇಯರ್ ಎಂಡ್ ಬಂದ್ಬಿಟ್ಟು ಮಾರ್ಚ್ 31 ಆಗಿರುತ್ತೆ. ಅದರಿಂದ ಅದು ಬಂದ್ಬಿಟ್ಟು ರಿಜೆಕ್ಟ್ ಆಗಿದೆ. ಅಷ್ಟರೊಳಗಡೆ ನಿಮ್ಗೆ ಅಮೌಂಟ್ ಕಳಿಸಿದ್ದೇ ಇರೋದ್ರಿಂದ ನೀವೇನು ತಲೆ ಕೆಡಿಸ್ಕೊಬೇಡಿ. ಅದು ಸ್ವಲ್ಪ ದಿನದಲ್ಲೇ ಅದು ಸರಿ ಹೋಗುತ್ತೆ. ಅದ್ರ ಬಗ್ಗೆ ಏನೂ ಕೂಡ ವರಿಬೇಡ. ಮತ್ತು ಇನ್ನೊಂದು ಸಾಕಷ್ಟು ಜನ ಕಮೆಂಟಾಗಿ ಕೇಳ್ತಾ ಇರೋದು ಇನ್ನೊಂದು ಡೌಟ್ ಏನಂದರೆ, ಇಲ್ಲಿ ಕುಟುಂಬ ಐಡಿಗೆ ಅಪ್ಲೈ ಮಾಡಬೇಕು ಅಂತ ಬರ್ತೀವಿ ಅಂತ ಕೇಳ್ತೀರಾ. ಇದು ಯಾರು ಅಪ್ಲೈ ಮಾಡಬೇಕಂದ್ರೆ, ಯಾರು ರೈತ ವಿದ್ಯಾನಿಧಿ ಹಾಕಿದ್ದೀರಾ ಮತ್ತು ಯಾರು ಲೇಬರ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ದೀರಾ ಅವರೊಂದು ಅಪ್ಲೈನ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು ಸಾಕಷ್ಟು ಜನ ಡೌಟ್ಗಳನ್ನ ಕೇಳ್ತಾ ಇರೋದು, ಈ ವರ್ಷದ ಸ್ಕಾಲರ್ಶಿಪ್ ಅಮೌಂಟ್ ಯಾವಾಗ ಬರುತ್ತೆ ಅಂತ. ಈ ವರ್ಷದ ಸ್ಕಾಲರ್ಶಿಪ್ ಅಮೌಂಟ್ನ ನೀವು ಶಾರ್ಟ್ಲಿ ರಿಸೀವ್ ಮಾಡ್ಕೋತೀರಾ ಅಂದರೆ ನೆಕ್ಸ್ಟ್ ತಿಂಗಳು ಅಥವಾ ನೆಕ್ಸ್ಟ್ ತಿಂಗಳು ಮೇ ಅಥವಾ ಜೂನಲ್ಲಿ ನಿಮಗೆ ಅಮೌಂಟ್ ಬರೋ ಸಾಧ್ಯತೆ ಇದೆ ಈ ವರ್ಷದ್ದು. ಇಲ್ಲಿ ನಿಮಗೆ ಒಂದು ಮೇಯ್ನ್ ಅಪ್ಡೇಟ್ ಅಂತ ಹೇಳಿದೆ. ಏನಂದರೆ, ಇಲ್ಲಿ BJP ಅವರು ಒಂದು ಆ್ಯಡ್ನ ಕೊಟ್ಟಿದ್ದಾರೆ, ರೈತ ವಿದ್ಯಾನಿಧಿಯನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ ಅಂತ ಒಂದು ಪೇಪರಲ್ಲಿ ಅಡ್ವರ್ಟೈಸ್ ಬಂದಾಗ ನೋಡಿದೆ. ಅದರಿಂದ ನಿಮಗೆ ರೈತ ವಿದ್ಯಾನಿಧಿ ಬರೋದು ಈ ವರ್ಷ ತುಂಬಾ ಡೌಟ್ ಆಗಿದೆ. ಹೆಲ್ಪ್ಲೈನ್ಗೆ ಕಾಲ್ ಮಾಡಿದ್ರೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ರೀತಿ ಒಂದು ಅಡ್ವರ್ಟೈಸಿಂಗ್ ಓಡ್ತಾ ಇರೋದ್ರಿಂದ ನಿಮಗೆ ಸ್ವಲ್ಪ ರೈತ ವಿದ್ಯಾನಿಧಿ ಈ ವರ್ಷ ಬರೋ ಡೌಟೇ. ಮತ್ತು ಇದ್ಬಿಟ್ಟು ಬೇರೆ ಏನಾದರೂ ಇತ್ತು ಅಂದರೆ ಕಮೆಂಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.